ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್ ಮ್ಯಾಮ್, ನಮಸ್ತೆ. ನಾವು ಚೆನ್ನಾಗಿದ್ದೀವಿ, ಸೂಪರ್ ಆಗಿದ್ದೀವಿ. ನೀವ್ ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದೆ. ಕಾಂಗ್ರ್ಯಾಚುಲೇಷನ್ಸ್ ನಿಮಗೆ. ಇನ್ನು ಚೆನ್ನಾಗಿ ಬೆಳೀರಿ, ಎಲ್ಲಾ ಕಡೆ ಎಕ್ಸಿಬಿಷನ್ಸ್ ಇವೆಂಟ್ಸ್ ಎಲ್ಲ ಮಾಡ್ತಾ ಇರಿ. ಇವತ್ತು ಹೊಸ ಕಲೆಕ್ಷನ್ಸ್ ಅಥವಾ ಹೊಸದಾಗಿ ಪೇಂಟಿಂಗ್ ಮಾಡಿದ್ರೆ ಏನ್ ತೋರಿಸ್ತಾ ಇದ್ದೀರಾ? ಓ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಹಾರೈಕೆಗೆ, ಶುಭ ಹಾರೈಕೆಗೆ ಯಾವತ್ತು ನಾವು ಚಿರಋಣಿಗಳಾಗಿರ್ತೀವಿ. ನಮ್ದು ಎಸ್ಪೆಷಲಿ ನಮ್ಮ ಮೈಸೂರು ಅಂದಿದ ತಕ್ಷಣನೇ ನಾವ್ ಹೇಗೆ ಮೈಸೂರು ಪಾಕು, ಮೈಸೂರು ಮಲ್ಲಿಗೆ, ಮೈಸೂರು ಸಿಲ್ಕ್ ಸೀರೆ ತರ ಸೂಪರ್ ಆಗಿರೋ ಇನ್ನೂ ಒಂದಿದೆ ಮೈಸೂರು ಫೇಮಸ್ ಮೈಸೂರು ಪೇಂಟಿಂಗ್ ಅಂತ ನೀವು ಇಲ್ಲೆಲ್ಲ ನೋಡ್ಲಿಕ್ಕೆ ಸಿಗತ್ತೆ ನಿಮಗೆ. ಸೊ ಇದೆಲ್ಲ ಮೈಸೂರು ಸ್ಟೈಲ್ ಪೇಂಟಿಂಗ್ ಇದೆಲ್ಲ. ಅಂದ್ರೆ ಚಿನ್ನದ ಹಾಳೆನಲ್ಲಿ ಮಾಡುವಂತ ಒಂದು ಪೇಂಟಿಂಗ್ ಇದು. ಇದನ್ನ ನಮ್ಮ ಮೈಸೂರು ಮಹಾರಾಜರು ಮುಗುಳಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಅದು ಫೇಮಸ್ ಆಗಿ ಇವಾಗ ನಾವೆಲ್ಲ ಮಾಡ್ತಾ ಇರೋದು ಈ ತರ ಮೈಸೂರು ಚಿತ್ರ ತುಂಬಾ ಡಿಮ್ಯಾಂಡು ಇದೆ ಇದಕ್ಕೆ. ಮತ್ತೆ ಇದಕ್ಕೆ ಸಾಕಷ್ಟು ಸರ್ಕಾರನು ಒತ್ತು ಕೊಡ್ತಾ ಇದೆ, ಸಾಕಷ್ಟು ಪ್ರೋತ್ಸಾಹನೂ ನೀಡ್ತಾ ಇದೆ. ಸೊ ವಿಶ್ವವಿಖ್ಯಾತ ಕೂಡ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮೈಸೂರು ಪೇಂಟಿಂಗ್ ಎಲ್ಲಿ ನೋಡಿದ್ರು ಮೈಸೂರು ಪೇಂಟಿಂಗ್ ರಾರಾಜಿಸ್ತಾ ಇದೆ. ಅದೊಂದು ನಿಮ್ಮೆಲ್ಲರ ಹೆಮ್ಮೆಯ ವಿಷಯ ಅಂತಾರೆ. ನೀವು 6ನೇ ತಾರೀಕಿಂದ ಎಕ್ಸಿಬಿಷನ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ದೀರಾ? ಅದೇ ನಮ್ಮ ಚಿತ್ರಕಲಾ ಪರಿಷತ್ ಅಲ್ಲಿ 6ನೇ ತಾರೀಕಿಂದ 10ನೇ ತಾರೀಕವರೆಗೂ ಅಲ್ಲಿ ಮೈ ಬೆಂಗಳೂರು ಅಂತ ಹೇಳಿ ಎಕ್ಸಿಬಿಷನ್ ಇದೆ. ಎಲ್ಲರೂ ಬನ್ನಿ. ಅಲ್ಲಿ ತುಂಬಾ ತರದ ಸ್ಟಾಲ್ಗಳು ಇರುತ್ತೆ ನೋಡೋದಿಕ್ಕೆ ನಿಮಗೆ. ಅದರಲ್ಲಿ ನಾನು ಒಂದು ಸ್ಟಾಲ್ ಹಾಕಿರ್ತೀನಿ. ನಾನು ನಮ್ಮ ಮೈಸೂರು ಶೈಲಿಯ ಕಲೆದು ಒಂದು ಸ್ಟಾಲ್ ಹಾಕ್ತಾ ಇದ್ದೀನಿ. ಚಿತ್ರಕಲಾ ಪರಿಷತ್ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ಹಾಕಲಿಕ್ಕೆ. ಸೊ ನೀವೆಲ್ಲ ಬನ್ನಿ, ಎಲ್ಲಾರನ್ನು ಕರೆತನ್ನಿ, ನೋಡಿ ಆಶೀರ್ವಾದ ಮಾಡಿ. ಓಕೆ ಮ್ಯಾಮ್, ಖಂಡಿತ ವಿಸಿಟ್ ಮಾಡ್ತೀವಿ ಒಂದ್ಸಲ ಚಿತ್ರಕಲಾ ಪರಿಷತ್ಗೆ. ಖಂಡಿತ ಒಂದ್ಸಲ ಅಲ್ಲ ಮ್ಯಾಮ್, 6ನೇ ತಾರೀಕು ಮಾಡಿ, 6ರಿಂದ 10ನೇ ತಾರೀಕು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಾಗ್ಲಿ. ಥ್ಯಾಂಕ್ ಯು.